ಎಲ್ಲರಿಗೂ ನಮಸ್ಕಾರ. ನಾನು ಗೆಲುವೆ ನಮ್ಮ ಗುರಿ. ಭಾರತೀಯ ರೈಲ್ವೆಯು ಬುಲೆಟ್ ರೈಲು ಯೋಜನೆಗಳಿಗೆ ಸಂಬಂಧಪಟ್ಟಂತೆ ಕೇಂದ್ರ ಸರ್ಕಾರ ಇದರ ಒಂದು ಮಾರ್ಗಸೂಚನೆಯನ್ನ ಕೂಡ ಬಿಡುಗಡೆ ಮಾಡಿದೆ. ಯಾಕಂದ್ರೆ ಇಲ್ಲಿ ಕರ್ನಾಟಕದ ಪ್ರಯಾಣಿಕರಿಗೆ ನಮ್ಮ ಈ ಒಂದು ಕರ್ನಾಟಕದಲ್ಲಿ ಬುಲೆಟ್ ರೈಲು ಯೋಜನೆಗಳ ಜೊತೆಗೆ ಈಗಾಗಲೇ ಬಹು ನಿರೀಕ್ಷಿತವಾಗಿದೆ ಎಂದು ಹೇಳ್ತೀನಿ. ಆದ್ರೆ ಬೆಂಗಳೂರು ಮತ್ತು ಮೈಸೂರಿನ ಈ ಒಂದು ಮಾರ್ಗದಲ್ಲಿ ಅಂದಾಜು ಪ್ರಮಾಣದ ಒಂದು ನಕ್ಷೆಯನ್ನ ಕೂಡ ಸಿದ್ಧಪಡಿಸಿದ್ದಾರೆ. ಆದ್ರೆ ಮೈಸೂರು ಮತ್ತು ಬೆಂಗಳೂರು ನಡುವೆ ಇರುವಂತಹ ಈ ಒಂದು ಬುಲೆಟ್ ರೈಲಿನ ಮಾರ್ಗ ಸಂಸದರಾದಂತ ಯದುವೀರ ಕೃಷ್ಣ ದತ್ತ ಚಾಮರಾಜ ಒಡೆಯರ್ ಇವರ ಮನವಿಗೆ ಸ್ಪಂದನೆಯನ್ನ ಮಾಡಿದಂತ ಈ ಒಂದು ರೈಲ್ವೆ ಸಚಿವಾಲಯವು ಸುಮಾರು 157 ಕಿಲೋಮೀಟರ್ ನಷ್ಟು ಇದರ ಒಂದು ಮಾರ್ಗದ ಉದ್ದವೂ ಕೂಡ ಆಗಿದೆ. ಆದ್ರೆ ಈ ಒಂದು ರೈಲು ಮಾರ್ಗ ಮೈಸೂರು, ಮಂಡ್ಯ, ಆನಂತರ ರಾಮನಗರ, ಕೆಂಗೇರಿ, ಬೆಂಗಳೂರಿನಲ್ಲಿರುವಂತಹ ಎಲೆಕ್ಟ್ರಾನಿಕ್ ಸಿಟಿ ಅಂದ್ರೆ ಹೊಸೂರಿನ ಸಮೀಪದಲ್ಲಿರುವಂತಹ ಒಂದು ಮಾರ್ಗ. ಈ ಒಂದು ರೈಲು ಮಾರ್ಗದಲ್ಲಿ ಇವೆಲ್ಲ ನಿಲ್ದಾಣಗಳನ್ನ ಕೂಡ ಒಳಗೊಂಡಿದೆ. ಆದ್ರೆ ಈ ಒಂದು ಮಾರ್ಗವು ಹೊಸಕೋಟೆ ಸಮೀಪದಲ್ಲಿರುವಂತಹ ಕೋಡಿಹಳ್ಳಿಯಲ್ಲಿಯೂ ಕೂಡ ಚೆನ್ನೈನ ಒಂದು ಮಾರ್ಗವನ್ನ ಕೂಡ ಸೇರಲಿದೆ. ಇದರಲ್ಲಿ ಬೆಂಗಳೂರು, ಚೆನ್ನೈ ಮತ್ತು ಹೈದರಾಬಾದಿನ ಒಂದು ಸಂಪರ್ಕ, ಆನಂತರ ಬೆಂಗಳೂರು ಮತ್ತು ಚೆನ್ನೈ ನಡುವೆ ಇರುವಂತ ಸುಮಾರು 306 ಕಿಲೋಮೀಟರ್ ಉದ್ದದ ಈ ಒಂದು ಹೈಸ್ಪೀಡ್ ರೈಲು ಕೇವಲ 1 ಗಂಟೆ 13 ನಿಮಿಷಗಳಲ್ಲಿ ಈ ಒಂದು ಮಾರ್ಗಗಳ ಗುರಿಯನ್ನ ಕೂಡ ತಲುಪಲಿದೆ. ಆದ್ರೆ ಈ ಒಂದು ರೈಲು ಬೈಯಪ್ಪನಹಳ್ಳಿಯಿಂದ ಆರಂಭವಾಗಿ ವೈಟ್ ಫೀಲ್ಡ್, ಕೋಡಿಹಳ್ಳಿ, ಆನಂತರ ಕೋಲಾರ, ಚಿತ್ತೂರು ಮತ್ತು ಪರಂದೂರು ಮೂಲಕ ಸಾಗಣೆಯನ್ನ ಮಾಡಿ ಚೆನ್ನೈಯನ್ನ ತಲುಪಲಿದೆ. ಆದರೆ ಇನ್ನೂ ಕೂಡ ಬೆಂಗಳೂರು ಮತ್ತು ಹೈದರಾಬಾದ್ ನಡುವೆ ಇರುವಂತ ಸುಮಾರು 607 ಕಿಲೋಮೀಟರ್ ಇರುವಂತ ಈ ಒಂದು ಮಾರ್ಗವು ಕೂಡ ಕೇವಲ 2 ಗಂಟೆಗಳ ಸಮಯ ಮಾತ್ರವಿದೆ. ಆದ್ರೆ ಇಲ್ಲಿ ನಗರದ ಹೊರವಲಯದಲ್ಲಿರುವಂತ ನಿಲ್ದಾಣಗಳು ಯಾವ ಒಂದು ಬುಲೆಟ್ ರೈಲುಗಳು ಈ ಒಂದು ಬೆಂಗಳೂರಿನಲ್ಲಿರುವಂತ ಸಾರಿಗೆಯ ಕೇಂದ್ರಗಳಾದಂತ ಮೆಜೆಸ್ಟಿಕ್ ಅಂದ್ರೆ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಬೆಂಗಳೂರು ನಿಲ್ದಾಣ, ಈ ಒಂದು ನಿಲ್ದಾಣವನ್ನ ಮಾತ್ರ ತಲುಪುವುದಿಲ್ಲ. ಇದ್ರ ಬದಲಾಗಿ ಈ ಒಂದು ಬೆಂಗಳೂರು ನಗರದ ಹೊರವಲಯದಲ್ಲಿರುವಂತ ಆ ಒಂದು ನಿಲ್ದಾಣಗಳ ಮುಖಾಂತರ ಈ ಒಂದು ಬುಲೆಟ್ ರೈಲು ಸಂಚಾರವನ್ನ ಮಾಡಲಿದೆ. ಯಾಕಂದ್ರೆ ಈ ಒಂದು ಮೆಜೆಸ್ಟಿಕ್ ನ ಸಂಪರ್ಕ ಇದ್ರೆ ನಗರದಲ್ಲಿರುವಂತ ಕೆಲವೊಂದಿಷ್ಟು ಭಾಗಗಳಿಗೆ ಹೋಗ್ಲಿಕ್ಕೆ ಎಲ್ಲರಿಗೂ ಬಹಳ ಸುಲಭವಾಗ್ತಿತ್ತು ಎನ್ನುವುದು ಎಲ್ಲ ಸಾರ್ವಜನಿಕರ ಒಂದು ಅಭಿಪ್ರಾಯ. ಆದ್ರೆ ಈ ಒಂದು ಮಟ್ಟಿಗೆ ಈ ಒಂದು ರೈಲು ಪ್ರಯಾಣಿಕರಿಗೆ ಇದೊಂದು ಬೇಸರವಾದಂತ ಒಂದು ಸಂಗತಿಯನ್ನ ಕೂಡ ಇದೆ. ಯಾಕಂದ್ರೆ ನ್ಯಾಷನಲ್ ಹೈ ಸ್ಪೀಡ್ ರೈಲು ಕಾರ್ಪೊರೇಷನ್ ಲಿಮಿಟೆಡ್ ಈ ಒಂದು ರೈಲ್ವೆ ಯೋಜನೆಗಳ ಸರ್ವೆ ಕಾರ್ಯದಲ್ಲಿ ಇದ್ರ ಒಂದು ಕಾಮಗಾರಿ 2027 ಹಾಗೂ 28ರ ವೇಳೆಗೆ ಈ ಒಂದು ರೈಲು ಮಾರ್ಗ ಆರಂಭವಾಗುವಂತ ಒಂದು ಸಾಧ್ಯತೆವಿದೆ. ಆದ್ರೆ ಈ ಒಂದು ಯೋಜನೆಗಳು ಪೂರ್ಣಗೊಂಡ್ರೆ ದಕ್ಷಿಣ ಭಾರತದ ಪ್ರಮುಖವಾದಂತಹ ನಗರಗಳ ಸಂಚಾರ ವ್ಯವಸ್ಥೆಯಲ್ಲಿ ಇದರ ಒಂದು ಬದಲಾವಣೆಯ ಕಾರ್ಯರೂಪವನ್ನ ಕೂಡ ಬರಲಿದೆ. ಇದ್ರ ಒಂದು ಅನಿಸಿಕೆಯನ್ನ ಕಾಮೆಂಟ್ ಬಾಕ್ಸ್ ಅಲ್ಲಿ ಕಾಮೆಂಟ್ ಹಾಕಿ. ನನ್ನ ಈ ಒಂದು ವಿಡಿಯೋವನ್ನ ಇಷ್ಟವಾಗಿದ್ರೆ ಎಲ್ಲರೂ ಲೈಕ್ ಮಾಡಿ. ಮೊದಲ ಬಾರಿಗೆ ಗೆಲುವೆ ನಮ್ಮ ಗುರಿ ಯೂಟ್ಯೂಬ್ ಚಾನಲ್ ಅನ್ನ ಯಾರಾದ್ರೂ ನೋಡ್ತಿದ್ರೆ ತಪ್ಪದೆ ಸಬ್ಸ್ಕ್ರೈಬ್ ಅನ್ನ ಮಾಡಿಕೊಳ್ಳಿ. ಮುಂದಿನ ಒಂದು ಮಾಹಿತಿಯಲ್ಲಿ ಮತ್ತೆ ಸಿಗ್ತೀನಿ. ಎಲ್ಲರಿಗೂ ಧನ್ಯವಾದ.